ಇವತ್ತು ಒಂದು ಹೆಲ್ದಿ ಮಸಾಲ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯೋಕ್ಕೆ ಬಿಡೋಣ. ಕಾದ್ಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಗೋಡಂಬಿ, ಕರಿಬೇವು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ನುಗ್ಗೆ ಸೊಪ್ಪು, ಇದು ತುಂಬ ಹೆಲ್ದಿ ಎಷ್ಟು ಬೆನಿಫಿಟ್ ಇದೆ ಅಂದರೆ ತುಂಬ ಬೆನಿಫಿಟ್ ಇದೆ. ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ಕೊಳ್ಳಿ. ನುಗ್ಗೆ ಸೊಪ್ಪಿಂದ ವಿಟಮಿನ್ ಎ, ವಿಟಮಿನ್ ಬಿ ಸಿ, ವಿಟಮಿನ್ ಪ್ರೋಟೀನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಎಲ್ಲನೂ ತುಂಬ ಚೆನ್ನಾಗಿದೆ. ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಒಗ್ಗರಣೆಗೆ ಹಾಕಿ ಸ್ವಲ್ಪ 2 ನಿಮಿಷ ಬಾಡಿಸ್ಕೊತಾ ಇದ್ದೀನಿ. ಬ್ಯಾಟರ್ನ 2 ಪಾರ್ಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನನ್ನ ಮಗಳು ಇನ್ ಕೇಸ್ ಈ ಸೊಪ್ಪಿಂದು ಮಸಾಲ ಇಡ್ಲಿ ತಿಂದಿಲ್ಲ ಅಂದರೆ 1-2 ವೈಟ್ ಇಡ್ಲಿ ಹಾಕ್ಕೊಡೋಣ ಅಂತೇಳಿ ಪಾರ್ಟಿಷನ್ ಮಾಡಿಕೊಂಡೆ. ಈಗ ನಾನು ಬಾಡಿಸ್ಕೊಂಡಿರೋ ಅಂಥ ಸೊಪ್ಪನ್ನೆಲ್ಲ ಅರ್ಧ ಹಿಟ್ಟಿಗೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದು ಫಸ್ಟ್ ಟ್ರಯಲ್ ಮಾಡ್ತಾ ಇರೋದು ನುಗ್ಗೆ ಸೊಪ್ಪಿಂದು, ಆದರೂ ಅಂದ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪಂತೂ ಹೆಲ್ದಿ ಅಂತ. ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗೂರಾಡ್ಕೊತಾ ಇದ್ದೀನಿ. ಎಷ್ಟು ಕಲರ್ ಆಗಿದೆ ಇದೆ ಅಂದರೆ ಗ್ರೀನ್, ಸ್ಯಾಫ್ರಾನ್, ವೈಟ್, ಸಖತ್ತಾಗಿದೆ ಎಲ್ಲ ನೋಡೋಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ನೀವು ಬೇಕಂದರೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೋಬೋದು. ನಾನದು ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಇನ್ನು ನಾನೀಗ ಬ್ಯಾಟರ್ನ ಇಡ್ಲಿ ಪಾತ್ರೆಗೆ ಫಿಲ್ ಮಾಡ್ತಾಯಿದ್ದೀನಿ. ಏನು ಆಯಿಲ್ ಏನೂ ಹಾಕಿಲ್ಲ. ಇವಾಗ ನೋಡಿ, ನಾನು ಇದಕ್ಕೆ ಸ್ವಲ್ಪ ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಸ್ಟಾರ್ಟ್ ಆದ ತಕ್ಷಣವೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಚಟ್ನಿಗೆ ಅಂತೇಳಿ ಮೆಣಸಿನ್ಕಾಯಿ, ಕರಿಬೇವನ್ನ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಜೀರಿಗೆ, ಹುಣಸೆಹಣ್ಣು, 4 ಕೆಸ್ಲು ಬೆಳ್ಳುಳ್ಳಿ, ತುರಿದಿರೋಂಥ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡು ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಚಟ್ನಿ ರೆಡಿ. ಇವಾಗ ಅದು ಇಡ್ಲಿ ಬೆಂದಿದೆಯಾ ನೋಡೋಣ ಬನ್ನಿ. ಇಡ್ಲಿ ಆಲ್ಮೋಸ್ಟ್ ಆಗಿದೆ ಅನ್ಕೋತೀನಿ. ಇಲ್ಲ, ಸ್ವಲ್ಪ ಅಂಟುತ್ತಿದೆ, ಅಂದರೆ ಇನ್ನೂ ಬೇಯಬೇಕು. ಇನ್ನೊಂದು 2 ಮಿನಿಟ್ಸ್ ಬಿಟ್ಟು ನೋಡೋಣ. ಅಷ್ಟರಲ್ಲಿ ನನ್ನ ಚಟ್ನಿ ಎಲ್ಲ ಬಾಕ್ಸಿಗೆ ಫಿಲ್ ಮಾಡ್ತಾ ಇರ್ತೀನಿ. ಇದು ಈಗ ಇಡ್ಲಿನೂ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ, ಅಂಟುತ್ತಾ ಇದೆ ನೋಡಿ. ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಹೆಲ್ದಿ ಮಸಾಲ ನುಗ್ಗೆ ಸೊಪ್ಪಿನ ಇಡ್ಲಿ. ನಂದಿದು ಫಸ್ಟ್ ಟ್ರಯಲ್ ಹೇಗಿತ್ತು ಅಂತೇಳಿ ನೀವು ಟ್ರೈ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.